ಮಂಚೇನಹಳ್ಳಿ ಪಟ್ಟಣದ ಉತ್ತರ ಪಿನಾಕಿನಿ ದಡದಲ್ಲಿ ಇರುವ ಗ್ರಾಮ ದೇವತೆ ಶ್ರೀ ಪಿಳೇಕಾಂಬ ದೇವಿಯ 34ನೇ ವರ್ಷದ 3 ದಿನಗಳ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಶುಕ್ರವಾರ ರಾತ್ರಿ ಏರ್ಪಡಿಸಲಾಗಿದ್ದ ಕರಗ ಮಹೋತ್ಸವಕ್ಕೆ ಸ್ಥಳೀಯರು ಮಾತ್ರವಲ್ಲದೆ ತಾಲೂಕಿನ ವಿವಿಧ ಗ್ರಾಮಗಳಿಂದ ಜನಸಾಗರ ಹರಿದು ಬಂದಿತ್ತು. ಪ್ರತಿ ವರ್ಷದಂತೆ ಈ ವರ್ಷವೂ 3 ದಿನಗಳು ನಡೆದ ಜಾತ್ರಾ ಮಹೋತ್ಸವದಲ್ಲಿ ಗುರುವಾರ ರಾತ್ರಿ ಹಸಿ ಕರಗ, ಮಧ್ಯಾಹ್ನ ದೀಪೋತ್ಸವ ಹಾಗೂ ವಿಶೇಷವಾದ ಪೂಜಾ ಹೋಮ ಹವನದೊಂದಿಗೆ ಹಾಗೂ ಶುಕ್ರವಾರ ಹೂವಿನ ಕರಗ ಅದ್ದೂರಿಯಾಗಿ ನಡೆಯಿತು. ಪಟ್ಟಣದ ಶ್ರೀ ಪಿಳೇಕಾಂಬ ದೇವಿಯ ಕರಗವನ್ನು ಆಂಧ್ರ ಪ್ರದೇಶದ ಕುಪ್ಪಂ ಜಿಲ್ಲೆಯ ಗೋವಿಂದಪ್ಪ ಅವರು ಹೊತ್ತಿದ್ದು, ಮಂಚೇನಹಳ್ಳಿ ಪಟ್ಟಣದ ವಿವಿಧ ಬೀದಿಗಳಲ್ಲಿ ನಗುಮುಖದಲ್ಲಿ ಉತ್ಸಾಹದಿಂದ ನೃತ್ಯಗಳನ್ನು ಮಾಡುತ್ತಾ ಸಂಚರಿಸಿದರು. ಗ್ರಾಮದ ಶ್ರೀ ಪಿಳೇಕಾಂಬ ದೇವಿಯ ಹೂವಿನ ಕರಗ ಮಹೋತ್ಸವವನ್ನು 34 ವರ್ಷದಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ. ಈಗ ವಿಜೃಂಭಣೆಯಿಂದ ನಡೆಸಿ ಮುಗಿಸಿದ್ದೇವೆ. ಅನಾದಿ ಕಾಲದಿಂದ ಇದೇ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೇವೆ ನಾವು ಅರ್ಚಕರಾಗಿ. ಇವಾಗ 34ನೇ ವರ್ಷದಿಂದ ಕರಗ ಆಚರಣೆ ಮಾಡ್ಕೊಂಡು ಬರ್ತೇವೆ. ವಿಜೃಂಭಣೆಯಿಂದ ಆಚರಣೆ ನಡೆಸಿದ್ದೇವೆ. ಎಲ್ಲ ಸುಸೂತ್ರವಾಗಿ ನಡೆದಿದೆ. ಇನ್ನು ಶನಿವಾರ ಮಧ್ಯಾಹ್ನ ಶ್ರೀ ಪಿಳೇಕಾಂಬ ದೇವಾಲಯ ಮುಂಭಾಗ ಅಗ್ನಿಕುಂಡದಲ್ಲಿ ಕರಗ ಹೊತ್ತ ಕರಗದ ಪೂಜಾರಿ ಗೋವಿಂದ ಗೋವಿಂದ ಎಂಬ ನಾಮಸ್ಮರಣೆಯೊಂದಿಗೆ ಅಗ್ನಿಕುಂಡ ಪ್ರವೇಶ ಮಾಡಿದರು. ತದನಂತರ ಒನಕೆ ಕರಗ ಸಹ ಏರ್ಪಡಿಸಲಾಗಿತ್ತು.
4 సంవత్సరాలు కనకాంబ స్థానాన్ని 30వ తేదీ పచ్చిగారిగా అయింది, 1వ తేదీ పూలగారిగా, ఇప్పుడు అగ్నిగుండము మనకే కరగా మొత్తం బాగా అయింది. అమ్మ కళాకరణ తల్లి బాగా గోవిందమ్మ నా పేరు. ಜಾತ್ರೆ ಪ್ರಯುಕ್ತ ಶ್ರೀ ಪ್ಲೇಕಾಂಬ ಅಮ್ಮನವರಿಗೆ ವಿಶೇಷವಾದ ಹೂವಿನ ಅಲಂಕಾರ, ಮಹಾಮಂಗಳಾರತಿ, ಪೂಜೆ ಕೈಂಕರ್ಯಗಳನ್ನು ನೆರವೇರಿಸಲಾಯಿತು. ನಾಸೀರ್, MMTV ನ್ಯೂಸ್, ಮಂಚೇನಹಳ್ಳಿ.